ನಮಸ್ಕಾರ. ಫ್ರೀಡಂ 19 ಚಾನೆಲ್ಗೆ ಸ್ವಾಗತ. ನಾನು ರೂಪಲತಾ. ಇದೀಗ ಬುಧವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸುದ್ದಿ ಸಂಗ್ರಹ ಮಲ್ಲಿಕಾರ್ಜುನ ಖೈರೆ. ಇರಾನ್ನ 2000 ಗುರಿಗಳ ಮೇಲೆ ದಾಳಿ, 17 ಹಡಗುಗಳು ನಾಶ, ಅಮೆರಿಕ ಸೇನೆ. ಇರಾನ್ನಲ್ಲಿ ಎಲ್ಲವೂ ನಾಶ, ಮಾತುಕತೆ ಅಸಾಧ್ಯ, ಡೊನಾಲ್ಡ್ ಟ್ರಂಪ್. ಇರಾನ್ ಶಾಲೆಯ ಮೇಲೆ ಭೀಕರ ಬಾಂಬ್ ದಾಳಿ, 160 ವಿದ್ಯಾರ್ಥಿನಿಯರ ಸಾಮೂಹಿಕ ಅಂತ್ಯಕ್ರಿಯೆ. ಅಲಿ ಖಮೇನಿ ಪುತ್ರ ಮುಜ್ತಬಾ ಖಮೇನಿ ಇರಾನ್ ನೂತನ ಪರಮೋಚ್ಚ ನಾಯಕರಾಗಿ ಆಯ್ಕೆ. ಸುನ್ನಿ ದೇಶಗಳ ಮೇಲೆ ಇರಾನ್ ಭೀಕರ ದಾಳಿ ಮಧ್ಯೆ ಒಮಾನ್, ಕುವೈತ್, ಕತಾರ್ ಮುಖ್ಯಸ್ಥರಿಗೆ ಮೋದಿ ಕರೆ, ಇರಾನ್ ದಾಳಿಗೆ ಖಂಡನೆ. ಮತ್ತೊಂದು ಅಮೆರಿಕನ್ F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಇರಾನ್ ಸೇನೆ. ಭಾರತದಲ್ಲಿ 45 ದಿನಕ್ಕಾಗುವಷ್ಟು ತೈಲ ಇದೆ, ಕೇಂದ್ರ ಸರ್ಕಾರ ಮಾಹಿತಿ. ರಾಜಧಾನಿಯಲ್ಲಿ ನಿಲ್ಲದ ಡ್ರಗ್ಸ್ ದಂಧೆ, ಪೊಲೀಸರಿಂದ ರೂಪಾಯಿ 24.5 ಕೋಟಿಯ ಗಾಂಜಾ ಜಪ್ತಿ. ಪೋಷಕರಿಗೆ ಬಿಗ್ ಶಾಕ್, ರಾಜ್ಯದ ಖಾಸಗಿ ಶಾಲೆಗಳಲ್ಲಿ ಈ ವರ್ಷವೂ 15% ಶುಲ್ಕ ಏರಿಕೆ ಸಾಧ್ಯತೆ. ಚುನಾವಣೆಗೆ ಇನ್ನು 2 ವರ್ಷ ಇರುವಾಗಲೇ ಅಭ್ಯರ್ಥಿಗಳ ಹೆಸರು ಘೋಷಿಸಿದ BSY, ಬಿಜೆಪಿಯಲ್ಲಿ ಭುಗಿಲೆದ್ದ ಆಕ್ರೋಶ. ನನ್ನ ಹೆಂಡತಿ ಮಗನಿಗೆ ತೊಂದರೆ ಕೊಡ್ತಿದ್ದಾರೆ, ಶೃಂಗೇರಿ ಕಾಂಗ್ರೆಸ್ ಶಾಸಕ TD ರಾಜೇಗೌಡ ಕಣ್ಣೀರು. ಖಾಲಿ ಹುದ್ದೆಗಳ ನೇಮಕಾತಿಗೂ ಮುನ್ನ ಒಳ ಮೀಸಲಾತಿ ಜಾರಿಗಾಗಿ ಎಲ್ಲರ ವಿಶ್ವಾಸ ತೆಗೆದುಕೊಳ್ಳಿ, ಬಸವರಾಜ ಬೊಮ್ಮಾಯಿ. ಚಿಕ್ಕಬಳ್ಳಾಪುರ 70,000 ಲಂಚ ಪಡೆಯುತ್ತಿದ್ದಾಗ PSI, ASI ಲೋಕಾಯುಕ್ತ ಬಲೆಗೆ. ನಿಮ್ಮ ಕುಚುಕು ಗೆಳನಿಗಾಗಿ ವಚನ ಉಳಿಸಿಕೊಳ್ಳಿ, ಸಿದ್ದರಾಮಯ್ಯನವರೇ HD ಕುಮಾರಸ್ವಾಮಿ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ರಕ್ಷಿಸಲು ಕೇಂದ್ರ ಬದ್ಧ, ಉತ್ಪನ್ನಗಳನ್ನು ಲಾಭದಾಯಕ ಬೆಲೆಗೆ ಖರೀದಿಸಿ HD ಕುಮಾರಸ್ವಾಮಿ. ನಾನು ಬೀದಿ ಹೋರಾಟಗಾರ, ಆದರೆ ಮುಖ್ಯಮಂತ್ರಿ ಹುದ್ದೆಗೆ ನಾನು ಬಂಡಾಯ ಮಾಡುವ ಸ್ವಭಾವದವನು ಅಲ್ಲ, DK ಶಿವಕುಮಾರ್. ದೇವೇಗೌಡರ ಪ್ರಧಾನಿ ಹುದ್ದೆ ಹೋಗಿದ್ದಕ್ಕೆ ಅವರ ಈ ಕೆಲಸವೇ ಕಾರಣ, ಸಿದ್ದರಾಮಯ್ಯ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿರೋಧಿಸಿ ಆಡಳಿತ ಮಂಡಳಿ ನಿರ್ಣಯ. ಬಿಜೆಪಿ ಅನುಕೂಲಕ್ಕಾಗಿ SIR ಎಂದ ಮಮತಾ ಬ್ಯಾನರ್ಜಿ, ತಿರುಗೇಟು ನೀಡಿದ ಅಮಿತ್ ಶಾ. ಖಮೇನಿ ಹತ್ಯೆ ಬಗ್ಗೆ ಮೋದಿ ಸರ್ಕಾರ ಮೌನ ಮುರಿಯಲಿ, ಸೋನಿಯಾ ರಾಗ ಆಗ್ರಹ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ, ವಿವಾದವನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ, ಮೋದಿ. ರಿಯಾದ್ ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿ, ನಮ್ಮ ಪ್ರತಿಕ್ರಿಯೆ ಶೀಘ್ರದಲ್ಲೇ, ಟ್ರಂಪ್ ಎಚ್ಚರಿಕೆ. ಇರಾನ್ ನೂತನ ರಕ್ಷಣಾ ಸಚಿವನಾಗಿ ಆಯ್ಕೆಯಾಗಿ ಒಂದೇ ದಿನಕ್ಕೆ ಸಯ್ಯದ್ ಮಜೀದ್ ಹತ್ಯೆ. ಅಮೆರಿಕ ದಾಳಿಯಿಂದ ಇರಾನ್ನ ನಟಾಂಜ್ ಪರಮಾಣು ಸ್ಥಾವರಕ್ಕೆ ಹಾನಿ, ದೃಢಪಡಿಸಿದ IAEA. ಲೆಬನಾನ್ಗೆ ನುಗ್ಗಿದ ಇಸ್ರೇಲ್ ಸೇನೆ, ಯುದ್ಧಕ್ಕೆ ಸನ್ನದ್ಧ ಎಂದ ಹಿಜ್ಬುಲ್ಲಾ. ಇವಿಷ್ಟು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ನಮಸ್ಕಾರ.